ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ಮೌತ್ ಅಲ್ಸರ್ ಅಥವಾ ಬಾಯಿ ಹುಣ್ಣುವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ವಿಟಮಿನ್ B12, ಬಿ ಫೋಲಿಕ್ ಆಮ್ಲ, ಸಿ ನೀರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಾಯಿ ಹುಣ್ಣುಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಮಾನ್ಯವಾಗಿದೆ. ಅಲ್ಸರ್ಗೆ ಮುಖ್ಯ ಕಾರಣವೆಂದರೆ ದೇಹದಲ್ಲಿನ ಪಿತ್ತರಸದ ಅಸಮತೋಲನ, ವಿಟಮಿನ್ B12 ಮತ್ತು ಫೋಲಿಕ್ ಆಮ್ಲದ ಕೊರತೆ, ಒತ್ತಡ, ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಮುಂತಾದ ಹಲವು ಕಾರಣಗಳಿಂದ ಬಾಯಿ ಹುಣ್ಣು ಉಂಟಾಗುತ್ತದೆ. ಬಾಯಿ ಹುಣ್ಣುಗಳಿಂದ ತೊಂದರೆಗೊಳಗಾಗಿದ್ದರೆ 2 ವಸ್ತುಗಳನ್ನು ಸೇವಿಸಿ ಅದ್ಭುತವಾಗಿ ಗುಣಪಡಿಸಬಹುದು. ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ತುಪ್ಪವು ತುಂಬ ಪ್ರಯೋಜನಕಾರಿಯಾಗಿದೆ. ಇದು ದೇಹದ ಹಲವು ಆರೋಗ್ಯ ಸಮಸ್ಯೆಗಳನ್ನು ಶಮನಗೊಳಿಸುತ್ತದೆ. ತುಪ್ಪ ಮತ್ತು ಅರಿಶಿಣದ ಸಂಯೋಜನೆಯು ಬಾಯಿಯ ಹುಣ್ಣುಗಳನ್ನು ತೆಗೆದುಹಾಕುವಲ್ಲಿ ಪ್ರಯೋಜನಕಾರಿಯಾಗಿದೆ. ಆಯುರ್ವೇದದಲ್ಲಿ ಅರಿಶಿಣವನ್ನು ಶಕ್ತಿಯುತ ಔಷಧವೆಂದು ಪರಿಗಣಿಸಲಾಗಿದೆ. ಇದು ಉರಿಯೂತ ಮತ್ತು ಕಿರಿಕಿರಿಯನ್ನು ಶಮನಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಚಳಿಗಾಲದಲ್ಲಿ ಬೆವರದೇ ಇರುವುದು ಅಥವಾ ದೇಹದಿಂದ ಉಪ್ಪು ಹೊರಬರದೇ ಇರುವುದು ಯಾವ ಸಮಸ್ಯೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ BP, ಬಿ ಹೃದಯಾಘಾತ, ಸಿ ಪಾರ್ಶ್ವವಾಯು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೇಸಿಗೆಗೆ ಹೋಲಿಸಿದರೆ ಚಳಿಗಾಲದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮೃತಪಡುವವರ ಸಂಖ್ಯೆ 30% ಹೆಚ್ಚಾಗುತ್ತದೆ. ಚಳಿಗಾಲದಲ್ಲಿ ಬೆವರುವುದು ಕಡಿಮೆ ಅಥವಾ ಇಲ್ಲ. ಇದರಿಂದ ಉಪ್ಪು ದೇಹದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ಮತ್ತು ರಕ್ತ ದಪ್ಪವಾಗುವುದರಿಂದ BP ಹೆಚ್ಚಾಗುತ್ತದೆ. ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಹೃದ್ರೋಗದ ಅಪಾಯವು ಶೀತ ವಾತಾವರಣದಿಂದ ಮಾತ್ರ ಹೆಚ್ಚಾಗುವುದಿಲ್ಲ, ಆದರೆ ಕೆಟ್ಟ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ, ದೈಹಿಕ ಚಟುವಟಿಕೆಯ ಕೊರತೆ, ತಂಬಾಕು ಮತ್ತು ಮದ್ಯದ ಸೇವನೆ ಇತ್ಯಾದಿಗಳು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುವ ಕೆಲವು ಅಂಶಗಳಾಗಿವೆ. ಮೂರನೇ ಪ್ರಶ್ನೆ, ನವಜಾತ ಶಿಶುಗಳು ಅಳುವಾಗ ಕಣ್ಣುಗಳಲ್ಲಿ ನೀರು ಬರುವುದಿಲ್ಲ ಏಕೆ? ಆಪ್ಷನ್ಸ್: ಎ ಕಣ್ಣೀರಿನ ಕೊರತೆ, ಬಿ ನಾಳಗಳ ಅಭಿವೃದ್ಧಿ, ಸಿ ಸೂಕ್ಷ್ಮ ನರಗಳು, ಡಿ ನಾಳಗಳ ಕುಂಠಿತ. ಸರಿಯಾದ ಉತ್ತರ ಆಪ್ಷನ್ ಡಿ ನಾಳಗಳ ಕುಂಠಿತ. ಏಕೆಂದರೆ ಅವರ ಕಣ್ಣೀರಿನ ನಾಳಗಳು ಇನ್ನೂ ಅಭಿವೃದ್ಧಿ ಹೊಂದಿರುವುದಿಲ್ಲ. ನವಜಾತ ಶಿಶುಗಳು ತಮ್ಮ ಕಣ್ಣುಗಳು ಒಣಗದಂತೆ ಸಾಕಷ್ಟು ತೇವಾಂಶವನ್ನು ಉತ್ಪಾದಿಸಬಹುದಾದರೂ ಗೋಚರಿಸುವ ಕಣ್ಣೀರಿಗೆ ಅಗತ್ಯವಿರುವ ಪೂರ್ಣ ಪ್ರಮಾಣದ ಕಣ್ಣೀರಿನ ನಾಳಗಳು ಅಭಿವೃದ್ಧಿ ಹೊಂದಲು ಕೆಲವು ವಾರಗಳನ್ನು ತೆಗೆದುಕೊಳ್ಳುತ್ತವೆ. ಆದ್ದರಿಂದ ಆರಂಭಿಕ ದಿನಗಳಲ್ಲಿ ಮಗು ಜೋರಾಗಿ ಅತ್ತರೂ ಕಣ್ಣೀರು ಬರುವುದಿಲ್ಲ. ನಾಲ್ಕನೇ ಪ್ರಶ್ನೆ, ಅತಿ ಹೆಚ್ಚು ವಿಟಮಿನ್ ಎ ಅಂಶವನ್ನು ಹೊಂದಿರುವ ಆಹಾರ ಯಾವುದು? ಆಪ್ಷನ್ಸ್: ಎ ಮೊಟ್ಟೆ, ಬಿ ಕ್ಯಾರೆಟ್, ಸಿ ಮೊಸರು, ಡಿ ಸಿಹಿಗೆಣಸು. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿಗೆಣಸು. ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳ ಉತ್ತಮ ಮೂಲ ಸಿಹಿಗೆಣಸು. ಇದನ್ನು ಸೇವಿಸುವುದರಿಂದ ದೇಹವು ಕಾರ್ಯನಿರ್ವಹಿಸಲು ಮತ್ತು ಶಕ್ತಿಯನ್ನು ಉತ್ಪಾದನೆ ಮಾಡಲು ಸಹಾಯ ಮಾಡುತ್ತದೆ. ಇದು ಹೊಂದಿರುವ ಬಣ್ಣವು ಬೀಟಾ ಕ್ಯಾರೋಟಿನ್ ಎಂಬ ಸಂಯುಕ್ತದಿಂದ ಬಂದಿದೆ. ಇದು ಉತ್ತಮವಾದ ಆಂಟಿ ಆಕ್ಸಿಡೆಂಟ್ ಆಗಿದ್ದು ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿದೆ. ಇದು ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು. ಇದರ ಜೊತೆಗೆ ವಯಸ್ಸಾದ ವಿರೋಧಿ ಗುಣಗಳನ್ನು ಇದು ತಡೆಯುತ್ತದೆ. ಇದರಲ್ಲಿ ವಿಟಮಿನ್ ಸಿ ಕೂಡ ಸಮೃದ್ಧವಾಗಿದ್ದು ಕೇವಲ 1 ಕಪ್ ನಿಮ್ಮ ದೈನಂದಿನ ಅಗತ್ಯಗಳನ್ನು ಅರ್ಧದಷ್ಟು ಇದು ಪೂರೈಸುತ್ತದೆ. ಇದು ಭೂಮಿಯ ಒಳಭಾಗದಲ್ಲಿ ಬೆಳೆಯುವುದರಿಂದ ಹೆಚ್ಚು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಬೆಳೆಯುವ ಆಹಾರ ಪದಾರ್ಥಗಳಿಗಿಂತ ಭೂಮಿಯ ಒಳಭಾಗದಲ್ಲಿ ಬೆಳೆಯುವ ಪದಾರ್ಥಗಳು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತದೆ ಮತ್ತು ಇದಕ್ಕೆ ಯಾವುದೇ ರೀತಿಯ ಕಲ್ಮಶಗಳು ಸಹ ಸೇರಿರುವುದಿಲ್ಲ. ಆದ್ದರಿಂದ ಇದು ಹೆಚ್ಚು ಆರೋಗ್ಯವಾಗಿದೆ. ಐದನೇ ಪ್ರಶ್ನೆ, ವಿವಿಧ ರೋಗಗಳನ್ನು ನಿವಾರಿಸಲು ಯಾವ ಸಸ್ಯ ಅಥವಾ ಮರ ಸಹಾಯಕ್ಕೆ ಬರುತ್ತದೆ? ಆಪ್ಷನ್ಸ್: ಎ ಅರಳಿ ಮರ, ಬಿ ಹೊಂಗೆ ಮರ, ಸಿ ನೇರಳೆ ಮರ, ಡಿ ಹತ್ತಿ ಮರ. ಸರಿಯಾದ ಉತ್ತರ ಆಪ್ಷನ್ ಎ ಹರಳಿ ಮರ. ಆಮ್ಲಜನಕವನ್ನು ಹೆಚ್ಚಾಗಿ ಹೊರಹಾಕುವ ಮರಗಳಲ್ಲಿ ಅಶ್ವತ್ಥ ವೃಕ್ಷ ಕೂಡ ಒಂದು. ಹಾಗೆಯೇ ಔಷಧೀಯ ದೃಷ್ಟಿಕೋನದಿಂದಲೂ ಅರಳಿ ಮರ ಅತ್ಯಂತ ಉಪಯುಕ್ತವಾಗಿದೆ. ಅರಳಿ ಮರದ ಎಲೆಗಳು ಮತ್ತು ಅದರ ತೊಗಟೆ, ರೆಂಬೆ ಸೇರಿದಂತೆ ಇದರ ಎಲ್ಲ ಭಾಗಗಳನ್ನು ಬಳಸಿ ಅನೇಕ ರೀತಿಯ ರೋಗಗಳನ್ನು ತಡೆಗಟ್ಟಬಹುದು.
ಅಸ್ತಮಾ, ದುರ್ಬಲತೆ, ಮಲಬದ್ಧತೆ, ಮೂತ್ರಪಿಂಡ, ಅತಿಸಾರ ಸೇರಿದಂತೆ ಅನೇಕ ಪ್ರಮುಖ ಕಾಯಿಲೆಗಳಿಗೆ ಮರದ ಎಲೆಗಳು ಪರಿಣಾಮಕಾರಿ ಔಷಧಿಯಾಗಿದೆ. ಇಷ್ಟೇ ಅಲ್ಲದೆ ಕಾಮಾಲೆ, ರಾತ್ರಿ ಕುರುಡುತನ, ಕೆಮ್ಮು, ಮಲೇರಿಯಾ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಅರಳಿ ಮರದ ರೆಂಬೆ ಮತ್ತು ಬೇರುಗಳನ್ನು ಬಳಸಲಾಗುತ್ತದೆ. ವಿಶೇಷವೆಂದರೆ ಅರಳಿ ಮರದ ಎಲೆಗಳಿಂದ ಮಾಡಿದ ಕಷಾಯ ಕುಡಿಯುವುದು ಯಕೃತ್ತನ್ನು ಹಾನಿಕಾರಕ ಅಂಶಗಳಿಂದ ರಕ್ಷಿಸುತ್ತದೆ. ಯಕೃತ್ತಿನ ಸಮಸ್ಯೆಗಳನ್ನು ಗುಣಪಡಿಸಲು ಇದು ಬಹಳ ಸಹಕಾರಿಯಾಗಿದೆ. ಈ ಕಷಾಯ ಒಂದು ರೀತಿ ಟಾನಿಕ್ನಂತೆ ಲಿವರ್ ಆರೋಗ್ಯಕ್ಕೆ ಕಾರ್ಯನಿರ್ವಹಿಸುತ್ತದೆ. ಇದು ದೇಹದಲ್ಲಿ ಶಕ್ತಿಯನ್ನು ಕಾಪಾಡುತ್ತದೆ. 6ನೇ ಪ್ರಶ್ನೆ, ಸೋಮವಾರವೇ ಏಕೆ ಶಿವನನ್ನು ಪೂಜಿಸಲಾಗುತ್ತದೆ? ಆಪ್ಷನ್ಸ್: ಎ. ಶಿವನ ವಾರ, ಬಿ. ಶಿವನ ಮದುವೆಯ ದಿನ, ಸಿ. ಪಾರ್ವತಿಯ ತಪಸ್ಸಿನ ದಿನ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಾರ್ವತಿಯ ತಪಸ್ಸು. ಶಿವನನ್ನು ತನ್ನ ಪತಿಯನ್ನಾಗಿ ಪಡೆಯಲು ತಾಯಿ ಪಾರ್ವತಿಯು 16 ಸೋಮವಾರಗಳ ಕಾಲ ಕಠಿಣ ತಪಸ್ಸು ಮಾಡಿದಳು. ಇದರಿಂದಾಗಿ ಭಗವಂತನು ಸಂತೋಷಪಟ್ಟನು ಮತ್ತು ಅವಳನ್ನು ತನ್ನ ಪತ್ನಿಯನ್ನಾಗಿ ಪಡೆದನು. ಅಂದಿನಿಂದ ಸೋಮವಾರದ ಉಪವಾಸವನ್ನು ಆಚರಿಸುವ ಸಂಪ್ರದಾಯವು ಪ್ರಾರಂಭವಾಗಿದೆ ಎಂದು ಪರಿಗಣಿಸಲಾಗಿದೆ. ವಾಸ್ತವವಾಗಿ ಸೋಮವಾರ ಎನ್ನುವ ಪದದ ಅರ್ಥವೇ ಸೋಮ, ಅಂದರೆ ಶಿವನ ಜಡೆ ಕೂದಲಿನಲ್ಲಿ ಅಲಂಕರಿಸಲ್ಪಟ್ಟ ಚಂದ್ರನೆಂದರ್ಥ. ಸೋಮ ಎನ್ನುವ ಪದವು ಇನ್ನೊಂದು ಅರ್ಥವನ್ನು ಕೂಡ ನೀಡುತ್ತದೆ. ಈ ಅರ್ಥದ ಪ್ರಕಾರ ಸೋಮ ಎಂದರೆ ಶಾಂತ ಎಂಬುದಾಗಿದೆ. ಇದು ಶಿವನ ಶಾಂತ ಸ್ವಭಾವವನ್ನು ಸಂಕೇತಿಸುತ್ತದೆ. ಇನ್ನು ದಂತಕಥೆಯ ಪ್ರಕಾರ ದಕ್ಷ ಮಹಾರಾಜನ ಶಾಪದಿಂದಾಗಿ ಚಂದ್ರ ಕ್ಷಯ ರೋಗಕ್ಕೆ ಗುರಿಯಾಗುತ್ತಾನೆ. ಆತ ಈ ರೋಗದಿಂದ ಮುಕ್ತನಾಗುವುದಕ್ಕಾಗಿ ಸೋಮವಾರದ ದಿನದಂದು ಪರಶಿವನನ್ನು ಆರಾಧಿಸುತ್ತಾನೆ. ಇದರ ಪರಿಣಾಮವಾಗಿ ಅವನು ಕ್ಷಯ ರೋಗದಿಂದ ಪಾರಾದನು. ಅಂದಿನಿಂದ ಸೋಮವಾರವನ್ನು ಶಿವನ ಆರಾಧನೆಗೆ ಸೂಕ್ತವಾದ ದಿನವೆಂದು ಪರಿಗಣಿಸಲಾಗಿದೆ. 7ನೇ ಪ್ರಶ್ನೆ, ಯಾವುದು ಕರ್ನಾಟಕದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವಾಗಿದೆ? ಆಪ್ಷನ್ಸ್: ಎ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣ, ಸಿ. ಮೈಸೂರು ವಿಮಾನ ನಿಲ್ದಾಣ. ಉತ್ತರ ಆಪ್ಷನ್ ಬಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಕ್ಲೀನ್ ಮ್ಯಾಕ್ಸ್ ಸೋಲಾರ್ ಅಭಿವೃದ್ಧಿಪಡಿಸಿದ ಕರ್ನಾಟಕದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವಾಗಿದೆ. ಈ ವಿಮಾನ ನಿಲ್ದಾಣವು 2 ಟರ್ಮಿನಲ್ಗಳನ್ನು ಒಳಗೊಂಡಿದೆ. ಟರ್ಮಿನಲ್ 1 ವಾರ್ಷಿಕ 40 ಮಿಲಿಯನ್ ಪ್ರಯಾಣಿಕರ ನಿರ್ವಹಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಟರ್ಮಿನಲ್ 2 ಏಷ್ಯಾದ ಗಾರ್ಡನ್ ಟರ್ಮಿನಲ್ 2 ಆಗಿದೆ. 2.55 ಲಕ್ಷ ಚದರ ಮೀಟರ್ ವಿಸ್ತೀರ್ಣದಲ್ಲಿರುವ ಟರ್ಮಿನಲ್ ನಿರ್ಮಾಣಕ್ಕೆ 5,000 ಕೋಟಿ ರೂಪಾಯಿ ವೆಚ್ಚ ತಗುಲಿದೆ. ಇದು ವಾರ್ಷಿಕವಾಗಿ 5 ರಿಂದ 6 ಕೋಟಿ ಪ್ರಯಾಣಿಕರ ನಿರ್ವಹಣೆಯ ಸಾಮರ್ಥ್ಯವನ್ನು ಹೊಂದಿದೆ. 8ನೇ ಪ್ರಶ್ನೆ, ಮಧುಮೇಹಿಗಳು ಪೇರಳೆ ಹಣ್ಣನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಸೋಂಕು ಉಲ್ಬಣ, ಬಿ. ಅಂಗಹಾನಿ, ಸಿ. ಸಕ್ಕರೆ ನಿಯಂತ್ರಣ, ಡಿ. ಸಕ್ಕರೆ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಕ್ಕರೆ ನಿಯಂತ್ರಣ. ಪೇರಳವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಪೇರಳವು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅದರ ಪೋಷಕಾಂಶದ ಪ್ರೊಫೈಲ್ನಿಂದಾಗಿ ಆರೋಗ್ಯಕರ ರಕ್ತದೊತ್ತಡವನ್ನು ಬೆಂಬಲಿಸುತ್ತದೆ. ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕದಿಂದಾಗಿ ಪೇರಳವನ್ನು ಮಧುಮೇಹ ಹೊಂದಿರುವ ಜನರಿಗೆ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಪೇರಳವು ಕಿತ್ತಳೆಗಿಂತ ಹೆಚ್ಚು ವಿಟಮಿನ್ ಸಿ ಯನ್ನು ಹೊಂದಿರುತ್ತದೆ. ಇದು ರೋಗನಿರೋಧಕ ಕಾರ್ಯ, ಗಾಯವನ್ನು ಗುಣಪಡಿಸುವುದು ಮತ್ತು ಕಬ್ಬಿಣದ ಹೀರಿಕೊಳ್ಳುವಿಕೆಗೆ ನಿರ್ಣಾಯಕವಾಗಿದೆ. 9ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯನ್ನು ಏಲಕ್ಕಿ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ. ಚಿಕ್ಕಮಗಳೂರು, ಬಿ. ಹಾವೇರಿ, ಸಿ. ಕೊಡಗು, ಡಿ. ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಾವೇರಿ. ಕರ್ನಾಟಕವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ನೈಸರ್ಗಿಕ ಸೌಂದರ್ಯ ಮತ್ತು ಐತಿಹಾಸಿಕ ಸ್ಥಳಗಳಿಂದಲೇ ಪ್ರಸಿದ್ಧಿ ಪಡೆದಿದೆ. ಈ ಕನ್ನಡ ನಾಡು ಪ್ರಸಿದ್ಧ ದೇವಾಲಯಗಳು, ವನ್ಯಜೀವಿ ಅಭಯಾರಣ್ಯಗಳು ಮತ್ತು ವೈವಿಧ್ಯಮಯ ಸಂಪ್ರದಾಯಗಳ ತವರೂರು. ಮಧ್ಯ ಕರ್ನಾಟಕದಲ್ಲಿರುವ ಹಾವೇರಿಯನ್ನು ಏಲಕ್ಕಿ ನಾಡು ಎಂದು ಕರೆಯುತ್ತಾರೆ. ಹಾವೇರಿ ಜಿಲ್ಲೆಯು ಏಲಕ್ಕಿ ಮಾಲೆಗೆ ಹೆಸರುವಾಸಿಯಾಗಿದೆ. ಏಲಕ್ಕಿಯನ್ನು ವಿಶೇಷವಾಗಿ ಹೂಮಾಲೆಯನ್ನು ತಯಾರಿಸಲು ಬಳಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯ ಏಲಕ್ಕಿ ಮಾಲೆಗೆ ದೇಶದಿಂದ ಮಾತ್ರವಲ್ಲದೆ ವಿದೇಶದಿಂದಲೂ ಭಾರಿ ಬೇಡಿಕೆ ಇದೆ. ಈ ಏಲಕ್ಕಿ ವ್ಯಾಪಾರವು ಮಹತ್ವದ್ದಾಗಿದ್ದು, ಇಲ್ಲಿನ ವ್ಯಾಪಾರಿಗಳು ಮಲೆನಾಡು ಭಾಗದ ಏಲಕ್ಕಿಯನ್ನು ಸಂಸ್ಕರಿಸಿ ಮಾರಾಟ ಮಾಡುತ್ತಾರೆ. ಇಲ್ಲಿನ ಬಹುತೇಕ ಜನರು ಏಲಕ್ಕಿ ಮಾಲೆಯನ್ನೇ ವ್ಯಾಪಾರಕ್ಕಾಗಿ ಅವಲಂಬಿಸಿದ್ದಾರೆ. ಆದ್ದರಿಂದ ಮಧ್ಯ ಕರ್ನಾಟಕದಲ್ಲಿರುವ ಹಾವೇರಿ ಜಿಲ್ಲೆಗೆ ಏಲಕ್ಕಿ ನಾಡು ಎಂದು ಹೆಸರು ಬಂದಿದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.